ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದೂರ್ ಕೊಟ್ಟಿರೋದು ಮುರಳಿ, ಹಂಗಾಗಿ ಮುರಳಿನೇ ಮಾತಾಡ್ಬೇಕು. ನಮಸ್ಕಾರ ಅಮ್ಮವ್ರ. ನಾನಿದನ್ನ ದೂರು ಅಂತ ಹೇಳ್ತಾ ಇಲ್ಲ. ನಾನು ಮನೇಲಿ ಇದ್ದೋ ಸಮಯದಲ್ಲಿ ಕೆಲವೊಂದು ಘಟನೆಗಳು ನಡೆದಿದೆ. ಅದರಿಂದ ನನಗೆ ತುಂಬಾ ನೋವಾಗಿದೆ. ಮುಖ್ಯವಾಗಿ ನನ್ನ ಹೆಂಡತಿ ಸಹನ ಅವರು ಮನೆ ಬಿಟ್ಟು ಅವ್ರ ತವ್ರ ಮನೆಗೆ ಹೋಗಿರೋದು. ನಮ್ಮ ಮನೇಲಿ ಆಗಿರೋದ್ರ ಬಗ್ಗೆ ಮಾತಾಡೋಣ ಅಂತಂದರೆ ಅದಕ್ಕೆ ಅವ್ರು ತಯಾರಿಲ್ಲ. ಅದೂ ಅಲ್ಲದೆ ಅತ್ತೆ ನಮ್ಮ ಅಮ್ಮಂಗೆ ಹೊಡೆದಿದ್ದಾರೆ. ಇದಕ್ಯಾಕೋ ಇಷ್ಟೊಂದು ಭಯ ಪಟ್ಕೊಂಡು ಹೇಳ್ತಾ ಇದ್ಯಾ? ನಮ್ಗಾಗಿರೋ ಅನ್ಯಾಯನ ಹೇಳ್ಬೇಕಾದ್ರೂ ಹೆದರ್ಕೊಂಡೇ ಹೇಳ್ಬೇಕಾ? ಅಯ್ಯೋ ದೇವ್ರೆ, ಇದಕ್ಕೆ ಹೇಳಿದ್ದು ಕಣೋ, ಇಲ್ಲೆಲ್ರೂ ಅವ್ರ ಪರವಾಗೇ ಇರೋದು, ನಮಗ್ ನ್ಯಾಯ ಸಿಗಲ್ಲ ಅಂತ. ಇಲ್ಲಿ ಯಾರು ಯಾರ ಕಡೆಯವರು ಅಲ್ಲ. ನ್ಯಾಯ ಯಾರ ಕಡೆಗೆ ಇರ್ತದೋ ಇಡೀ ಊರೇ ಅವ್ರ ಪರವಾಗಿ ನಿಲ್ತದೆ. ಹಾಗಿದ್ರೆ ನನಗೆ ಪುಟ್ಟಕ್ಕವ್ರು ಹೊಡೆದಿದ್ದು ತಪ್ಪು ಅಂತ ನೀವು ಒಪ್ತೀರಾ ಅಮ್ಮೋರೆ? ಮೊದಲು ನಿಮ್ಮ ಕಡೆ ಮಾತು ನೀವು ಹೇಳಿ, ಆಮ್ಯಾಕೆ ಪುಟ್ಟಕ್ಕನ ಮಾತನ್ನು ಕೇಳಿ ತೀರ್ಪು ಹೇಳ್ತೀವಿ. ಅಮ್ಮ ಅವ್ರೆ, ಸಹನ ಅವ್ರಿಗೆ ನಮ್ಮ ಮನೇಲಿ ಇರೋದು ಇಷ್ಟ ಇರಲಿಲ್ಲ ಅನ್ಸುತ್ತೆ. ಯಾವಾಗಲೂ ನಮ್ಮಮ್ಮ, ಅಕ್ಕ, ಭಾವ ಎಲ್ಲರ ಮೇಲೂ ದೂರ ಹೇಳ್ತಾನೆ ಇದ್ರು. ನನ್ಗೆ ಯಾಕೋ ಅವ್ರಿಗೆ ಮಾನಸಿಕ ಸಮಸ್ಯೆ ಇದೆ ಅಂತ ಅನ್ಸುತ್ತೆ. ಅವ್ರಿಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ. ಮೇಷ್ಟ್ರೆ, ಹೊಸಿ ನೋಡ್ಕೊಂಡು ಮಾತಾಡಿ. ಯಾರಿಗೆ ಸಮಸ್ಯೆ ಇರೋದು? ಗೋಪಾಲ, ಸುಮ್ಕಿರಯ್ಯ. ಇಲ್ಲ ಬಾಬಾ, ಇದು ನಿಂಗೆ ಸರಿ ಅನ್ಸ್ತಿದ್ಯಾ? ನೀವೇ ಅಕ್ಕನ ಬಗ್ಗೆ ಹೀಗೆ ಮಾತಾಡಿದ್ರೆ ಬಿಡು ಸುಮ, ಅವ್ರು ಅದು ಏನೇನು ಮಾತಾಡ್ಬೇಕೋ ಮಾತಾಡ್ಲಿ. ನಿಮಗ್ ಮಾತಿಗೆ ಅವಕಾಶ ಸಿಕ್ಕಾಗ ನೀವು ಮಾತಾಡಿದ್ರೆ ಸಾಕು. ಇವ್ರ ಮನೆಯವರೆಲ್ಲ ಹಿಂಗೆ ಅಮ್ಮೋರೆ, ಅದಕ್ಕೆ ಪ್ರಸಂಗತನ. ನಾನಿದನ್ನ ಅವ್ರ ಮೇಲಿರೋ ಕಾಳಜಿಯಿಂದನೇ ಹೇಳ್ತಿರೋದು. ಅವ್ರಿಗೆ ಅರ್ಥ ಮಾಡಿಸಿ ಬುದ್ಧಿ ಹೇಳಿ ನೀವೇ ಕಳ್ಸ್ಕೊಡ್ಬೇಕು. ಈಗ ನನ್ನ ಆಟ ಶುರು ಮಾಡಿದ್ರೆ ಸರಿಯಾಗಿರ್ತೈತಿ. ಒಂದ್ ನಿಮಿಷ ನಾ ಮಾತಾಡಕ್ಕೆ ಅನುಮತಿ ತಗೋಬೋದಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.